ಅಮ್ಮ ಇದೇನ ಮನೆ? ಇದೇನೇನೆ ಮನೆ. ಬಾ ಇವಾಗ ಹೋಗ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟು ಬರಬೇಕು. ಡೂಪ್ಲಿಕೇಟ್ ಒಡವೆ ಕೊಟ್ಬಿಟ್ಟು ನಿಮ್ಮ ಅತ್ತೆಗೆ ಮೋಸ ಮಾಡೋಳೆ. ಅದಕ್ಕೆ ಈ ನಮ್ಮನೆಗೆ ಬಂದು ಕುಂತವಳಲ್ಲ, ನಮ್ಮನೆಯಿಂದ ಹೋಗ್ಬೇಕು ಅಂತಂದರೆ ಈಗ ಎಲ್ಲ ನ್ಯಾಯ ತೀರ್ಮಾನ ಮಾಡಿಬಿಟ್ಟೇನೆ ಹೋಗ್ಬೇಕು, ಸರಿನಾ? ಇಲ್ಲ ಅಂತಂದರೆ ಅಯ್ಯೋ ನಿಮ್ಮ ಅತ್ತೆ ನನ್ನ ಬಿಡ್ತಾಳೆ ಅಂತ ಅನ್ಕೊಂಡ ಬಿಡ ಸೀನ್ ಎಲ್ಲನೂ ಇಲ್ಲ. ಸುಮ್ಮನೆ ನಮ್ಮ ತಲೆ ಮೇಲೆ ಕುಂತ್ಕೊಂತಾಳೆ. ಈಗ ಫಸ್ಟ್ ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂತಂದರೆ ಎಲ್ಲನೂ ಇವ್ರ ಹತ್ರ ಇಸ್ಕೊಂಡು ಕಾಸನ್ನ ಕೊಟ್ಬಿಟ್ಟೇನೆ ಬರಬೇಕು. ಬಾ ಹೋಗಿ ಹೆಂಗ ಹೊಸಿ ಹೇಳ್ಬಿಟ್ಟು ಹೋಗೋಣ. ನಿಂದೇನು ಕರ್ಮನೋ, ಇವ್ರ ಹತ್ರ ಎಲ್ಲನೂ ಅದೇನೋ ಅಂತಾರಲ್ಲ, ಇವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ಮಾಡಂತ ಗೊತ್ತಿ ನಿನ್ಗಂತೂ. ಅದೇನು ಕರ್ಮ ಅಂತ ಬಂದ್ಬಿಟ್ಟೈತೆ ನಮ್ಮ. ಸರಿ ಸರಿ ಕೇಳೋಗು. ಬಂಗಾರಮ್ಮ ಬಂಗಾರಮ್ಮ ಬಂಗಾರಮ್ಮ, ಹೋ ನೀವಾ? ಬರಬೇಕು ಬರಬೇಕು. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಎಲ್ಲನೂ ಒಳಗಡೆ ಸೇರಿಸ್ಕೊಂಡು ಎಲ್ಲರೂ ಇದು ಮಾಡಿದ್ದಾಯ್ತು. ನೀವೊಬ್ಬರು ಬಾಕಿ ಇದ್ರಿ, ಬರ್ರಿ ಬರ್ರಿ ಒಳಗಡೆ. ನಾವೇನು ಇಲ್ಲೇ ಕುಂತ್ಕೊಳಕ್ಕೆ ಬರಲಿಲ್ಲ ಕಣಮ್ಮ, ನಿಮ್ಮ ಅತ್ತೆ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ನೀ ಬಂದಿದ್ದು. ನಿಮ್ಮ ಅತ್ತೆ ಒಳಗಡೆ ಐತೇನು? ಆರಾಮಾಗಿ ಮನ್ಕೊಂಡೈತೆ. ಏನು ಮಾತಾಡಬೇಕಿತ್ತು? ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ರಿ, ಈಗ ಇನ್ನೇನು ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಕಿ ಉಳ್ದೈತೆ ಹೇಳಿ. ಎಲ್ಲ ಮಾತಾಡ್ಬಿಟ್ಟು ಏನಮ್ಮ ಇವ್ರ ಮನೆಯಲ್ಲ ಹಿಂಗೆ ಮಾತಾಡ್ತಾರೆ. ಏನು ಉಳ್ದೈತೆ ಅಂತಂದರೆ ಏನೋ ಉಳ್ದೈತೆ ನಿನಗೆ, ನಿನ್ನ ಹತ್ರ ಮಾತಾಡೋಂಥ ಅವಶ್ಯಕತೆ ನನಗಿಲ್ಲ. ನಾನು ಒಂದೇ ಕಿತ ಬಂಗಾರಿತಂಗೆ ಮಾತಾಡಬೇಕು, ಅದಕ್ಕೇನೇ ಬಂದಿರೋದು. ಬರ್ರಿ ಕೂತ್ಕೊಳ್ಳಿ, ಕರಿತೀನಿ ನಮ್ಮ ಅತ್ತೆನ. ಏನಮ್ಮ ಇಷ್ಟೊಂದು ದುರಂಕಾರ ಇವ್ರ ಮನೆಯವ್ರಿಗೆಲ್ಲನೂ ಏನೋ ಒಂಥರ ನೋಡ್ತಾರಲ್ಲ. ನಮ್ಮನ್ನೇನೆ ನಾವೇನು ಅಷ್ಟು ಸ್ಟ್ಯಾಂಡರ್ಡ್ ಮನೆಯಿಂದ ಬಂದಿದ್ದೀವಿ. ಇವ್ರ ಮನೆ ನಮ್ಮ ಮನೆ ಬಚ್ಚಲು ಮನೆ ಇದ್ದಂಗೆ ಇವ್ರ ಮನೆ ಇಲ್ಲ. ಆದ್ರೂ ದೌಲತ್ ನೋಡ್ದ. ಹಾಗೇನೆ ದುರಂಕಾರಗಳು ಜಾಸ್ತಿ. ಏನೂ ಮಾಡೋಕ್ಕಾಗಲ್ಲ. ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿನ ಕೊಡೆ ಹಿಡಿದ್ರಂತೆ ನಂಗೆ ಹೇಳ್ಕತ್ತೆ. ಬಿಡು, ನೀನು ಯೋಚನೆ ಮಾಡಬೇಡ, ಕೂತ್ಕೋ. ಏನು ಬಂಗಾರಮ್ಮ ಚೆನ್ನಾಗಿದ್ಯಾ? ಪರವಾಗಿಲ್ವೇ, ದುಂಡು ಚೆನ್ನಾಗಿ ಏನು ಆಗಿದೆಯಾ? ನಿನ್ನ ಹತ್ರ ಹೊಸಿ ಮಾತಾಡಬೇಕಿತ್ತು, ಬಾ ಕುಂತ್ಕ. ನಿನ್ನ ಹತ್ರ ಮಾತಾಡೋಂಥದ್ದು ನನಗೇನೇ ಐತೆ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತಂದಮೇಲೆ ನಿನ್ನ ಹತ್ರ ಮಾತಾಡೋಂಥ ಅವಶ್ಯಕತೆನೂ ನನಗೇನೂ ಇಲ್ಲ. ನಿನ್ನ ಹತ್ರ ನಾನು ಮಾತಾಡೋಕೆ ಒಂದು ಪದನೂ ಇಲ್ಲ. ಇಲ್ಲಿಂದ ಹೊಂಟೋಗ್ಬಿಡು. ನೋಡು ಬಂಗಾರಮ್ಮ, ನನ್ನ ನಾದಿನಿಗೆ ಮೋಸ ಮಾಡಿಬಿಟ್ಟಿದ್ಯಾ ನೀನು. ಒಡವೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂಗಾರದ ಒಡವೆ ಕೊಡೋರು ಬದಲು ಡೂಪ್ಲಿಕೇಟ್ ಒಡವೆಯ ಕೊಟ್ಟಿದ್ಯಲ್ಲ. ಅದಕ್ಕೆ ಅವಳು ಬಂದು ನಮ್ಮನೆ ಕುಂತ್ಬಿಟ್ಟು ಹಂಗೆ ಹಿಂಗೆ ನ್ಯಾಯ ಕೊಡಿಸು, ಹೋಗಿ ಮಾತಾಡು ಅಂತ ಕುಂತವಳೆ. ನೋಡು, ಮದುವೆ ಮಾಡಿಸಿದ್ದು ನಾನೇನೆ ನಿನ್ನ ಮಗಳಿಗೆ, ಅದಕ್ಕೆ ಇವಾಗ ನನ್ನೇನೇ ಕಳಿಸವಳೆ. ಈಗ ಸುಮ್ಕೇನಿಯ ನೀನೇನ ಬಂದು ಅದೇನೋ ಒಂದು ತೀರ್ಮಾನವ ತಗ. ಅಲ್ಲ ಇಲ್ಲ ಫಸ್ಟು ಕೊಟ್ಬಿಡು ಒಂದು ಅರ್ಧ kg ಬಂಗಾರವ. ಈಗೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಅಂತಂದರೆ ಮರುವಾದ ಇದ್ದತ್ತೆ. ನಿನ್ನ ಮಗಳಿಗೆ ತಾನೇ ಹಾಕೊಳ್ಳೋದು, ಆತಗೆ ಕೊಟ್ಬಿಡು. ಲೈ, ನನ್ನ ಮಗಳಿಗೆ ನಾನು ಏನು ಕೊಡಬೇಕು ಏನು ಬಿಡಬೇಕು ಅದೆಲ್ಲ ನನಗೆ ಚೆನ್ನಾಗಿ ಗೆಪ್ತಿ ಐತೆ. ನಾನು ಕೊಡೋದು ಬಿಡೋದು ನನಗೇನೇ ಬಿಟ್ಟಿದ್ದು, ಅದು ನನ್ನಿಷ್ಟ. ನಾನು ಕೊಡ್ತೀನೋ ಬಿಡ್ತೀನೋ ಏನು ಮಾಡ್ತೀನೋ ಅದೆಲ್ಲನೂ ಬೇಕಾಗಿಲ್ಲ ನಿನಗೆ, ಅದು ನನ್ನಿಷ್ಟ ಕಣೆ. ನೀನು ಯಾವಳೆ ಕೇಳಕ್ಕೆ ನನ್ನ ಮಗಳ ಜೀವನ ಹಾಳು ಮಾಡಿರೋ ಪಾಪಿ ಬಡ್ಡಿ ನೀನಂತೂ. ನನ್ನ ಮಗಳು ಇದೇ ಮನೆಗಿತ್ತಾಳೆ, ಇದೇ ದೊಡ್ಡ ಮನೆಗಿತ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಕೊನೆಗೆ ನನ್ನ ಮಗನೇ ಅಲ್ಲ ಇವನು ಅಂತ ಹೇಳ್ಬಿಟ್ಟು ಈಚೆ ಕಡೆ ಕಳಿಸ್ತಲ್ಲ. ನೀನು ಎಂಥ ಬಿಕ್ನಾಸಿ ಇರಬೇಡ ನೀನಂತೂ. ಅಯ್ಯೋ, ನಮ್ಮ ಅಮ್ಮನೇ ಬಿಕ್ನಾಸಿ ಅದು ಇದು ಅಂತ ಬೈತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಹೇಯ್ ಮುಚ್ಬಾಯ್, ನಿಂಗೇನ ಗೊತ್ತಿತ್ತಾ ನಿಂಗೆ ಇಲ್ಲೇನು ನಡೀತೈತೆ ಏನಾಯ್ತು ಅಂತ ಹೇಳ್ಬಿಟ್ಟು? ನೋಡು, ನ್ಯಾಯ ನೀತಿ ಧರ್ಮ ಅಂತ ಏನು ಬಂದರೆ ನನ್ನ ಮಗಳು ನಿಮ್ಮ ಮನೆಗೆ ಏನೇ ಇರಬೇಕು ಅಂಥದ್ರಾಗೆ ಬಂದ್ಬಿಟ್ಟು ಈಚೆ ಕಡೆ ಕಳಿಸ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ಬಿಟ್ಟು ಎಷ್ಟು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ರಿ ನನ್ನ ಮಗಳನ್ನ ಅಷ್ಟು ದೊಡ್ಡ ಮನೆಗೆ ಇರಿಸ್ಕೊತೀರಾ ಅಂತ ಅಂದ್ಕೊಂಡ್ರೆ ಯಪ್ಪ 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 ಒಂದೇ ಕಿತ್ತ ಈಚೆ ಕಡೆಗೆ ತೊಳ್ಬಿಟ್ಟೆ ಅಲ್ವ ನನ್ನ ಮಗಳನ್ನ. ಇವಾಗ ಬಂದು ನಮ್ಮ ಮನೆ ತಾಗ ಹೆಂಗೆ ಕುಂತ್ಕೊಂಡಿದ್ದೀಗ? ಅತ್ತೆ ಕಾಫಿ ಕೊಡ್ತೀನಿ, ಕಡೆಗೆ ಬನ್ನಿ. ಲೈ, ಸಿಕ್ತವ್ರಿಗೆ ಬಂದವ್ರಿಗೆಲ್ಲ ಕಾಪಿ ಮಾಡ್ಕೊಡಕ್ಕಿದೇನು ಧರ್ಮಛತ್ರ ಅಂತ ಅನ್ಕೊಬಿಟ್ಟಿದ್ದೀಗೇನೆ. ಇಂಥವ್ರಿಗೆಲ್ಲ ಕಾಪಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಇವರೇ ನಮ್ಮ ನೆಂಟ್ರಲ್ಲ, ನಮ್ಮ ಫ್ರೆಂಡ್ಸ್ ಅಲ್ಲ ಇವರು. ಇವ್ರು ಯಾರೋ ಬಂದವ್ರೆ, ಬೀದಿನಿಂದ ಬಂದವ್ರೆ ಅಂತ ಅನ್ಕೊಂಡು ಇವ್ರಿಗೆಲ್ಲನೂ ಯಾರಿಗೂ ತುಪ್ಪ ಹಾಕ್ತಾರೆ ಹೇಳೋದು ಹಿಂಗೆ. ನಿನ್ನ ಜನ್ಮಕ್ಕೆ ನೋಡು, ಸುಮ್ಕಿನಿ ಎತ್ಕೊಂಡೋಗಿ ಇನ್ನೊಂದ್ಕಿತ ಕೇಳ್ದೆ ಎಲ್ರಿಗೂ ಕಾಪಿ ಮಾಡ್ಕೊಂಬಿಟ್ಟು ಬಂದು ಮಾತಿಗೆ ಮುಂಚೆ ಕೊಟ್ಟೆ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ನಿಮ್ಮ ಅಮ್ಮೆಯನ್ನ ದುಡ್ದು ತಂದಾಕ್ತಾಳೆ ಇಲ್ಲಿ ಕಾಪಿ ಪುಡಿಗೂ ಸಕ್ಕರೆಗೂ ಹಾಲ್ಗೂ ಎಲ್ಲನೂ ಎತ್ಕೊಂಡೋಗೆ ಸುಮ್ಕಿನೇ. ಅತ್ತೆ, ನನಗೇನು ಗೊತ್ತಿತ್ತು ಬಂದವ್ರಿಗೆಲ್ಲ ಕಾಪಿ ಮಾಡ್ಕೊಡ್ಬೇಕು, ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಂದೇ ಅಲ್ವಾ, ಅದಕ್ಕೆ ನೀ ಕಾಪಿ ಮಾಡಿಕೊಟ್ಬಿಟ್ಟು ಹೋಗ ನೀವು ಅಂತ ಹೇಳ್ಬಿಟ್ಟು ಬಂದು ಅಷ್ಟಾಗಿ ನೀವು ಹಿಂಗೆಲ್ಲ ಕೂಗಾಡಿದ್ರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಸರಿ ಬಿಡಿ ಆಯಿತು, ತಗೊಂಡೋಯ್ತೀನಿ. ಅಯ್ಯಪ್ಪ ಅದಕ್ಕೂ ಕೂಗಾಡ್ತಿರಲ್ಲ, ತಂದಿದ್ದೀನಲ್ಲ 2 ಕೊಟ್ಬಿಡ್ಲಾ? ಅವ್ರಿಗೆ ನಾ ಕಾಪಿ ಕೊಟ್ಟೆ ಅಂದರೆ ನಿನಗೆ 2 ಬಿಡ್ತೀನಿ ಅಷ್ಟೇನಿಯ. ಹೋಗು ಅಂತ ಹೇಳಿದ್ನಲ್ಲ, ಏನು ನೀನು ನವ್ತಾರ? ಸಾಕು, ನನ್ನ ಮಗಳು ಬಾಳನ್ನ ಅನ್ಯಾಯವಾಗಿ ಹಾಳು ಮಾಡಿದ್ದೆಲ್ಲನೂ ಸಾಕು. ಅನ್ಯಾಯವಾಗಿ ಹಾಳಾಗೋಯ್ತಲ್ಲ ಎಲ್ಲನೂ, ನಮ್ಮ ಬಾಳೆಲ್ಲ ನೆಗೆದು ಬಿದ್ದೋಯ್ತಲ್ಲ. ಇನ್ನೇನು ಬೇಕು? ಇನ್ನೇನೈತಿನ? ಏನೂ ಇಲ್ಲ, ಇನ್ನು ಎಲ್ಲ ಮುಗಿದೋಗ್ಬಿಟ್ಟೈತೆ. ಸುಮ್ಕೇನಿ ಎದ್ದು ನಡೀರಿ ಇಲ್ಲಿಂದ. ನಂಗೆ ಸುಮ್ಮನೆ ತಿಕ್ಲು ಹತ್ತಿಸ್ಬಿಟ್ಟು ನನ್ನ ಹತ್ರ ನೀವು ಇದು ಮಾಡಬೇಡಿ. ಸುಮ್ಮನೆ ಎದ್ಬಿಟ್ಟು ಸುಮ್ಮನೆ ಅಪ್ಪ ನಿಂಪಾಡು ನೀವು ಹೋಗ್ಬಿಟ್ರೆ ಭಾಳ ಒಳ್ಳೇದು ನನಗಂತೂ. ಎದ್ದು ನೀಟಾಗಿ ರೈಟ್ ಹೇಳ್ಬಿಡಿ.
ಎದ್ದೊಳಿ ಎದ್ದೊಳಿ ಇಲ್ಲಿ ಎಲ್ಲೂ ಕುಂತ್ಕೋಬೇಡಿ ನೀವು. ಸಾಕು ಸಾಕು ಸಾಕು. ನನ್ನ ಮಗಳು ಜೀವನನೇ ಸರ್ವ ನಾಶ ಮಾಡ್ಬಿಟ್ರಲ್ಲ. ಯಾವ ಥರ ಅಂಥ ದೊಡ್ಡ ಮನೆಗೆ ಇತ್ತಾಳಲ್ಲ ನನ್ನ ಮಗಳು ಅಂತ ಹೇಳ್ಬಿಟ್ಟು ಕೊಟ್ಟೆ ಬಿಟ್ರೆ ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಕೊಡಲಿಲ್ಲ. ಆದರೆ ಅಂಥ ಮನೆಗಿರೋ ಅಂಥದ್ದು ಏನೂ ಬರಲೇ ಇಲ್ಲ. ಎಂಥ ಸಂದಾಕಿರೋ ಮನೆ ಅಲ್ವಾ, ನನ್ನ ಮಗಳು ಸೂಪರಾಗಿತ್ತಾಳಲ್ವಾ ಅಂತ ಯೋನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡಾಕ್ಬಿಟ್ರಲ್ಲೇ. ನನ್ನನ್ನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು. ಇವ್ರು ಯಾಕಮ್ಮ ನಮ್ಮ ಮನೆಗೆ ಬಂದು ಕೂತವ್ರೆ? ಏನಂತಮ್ಮ ಇವ್ರಿಗೆ? ಅಯ್ಯೋ, ನ್ಯಾಯ ತೀರ್ಮಾನ ಮಾಡಕ್ಕೆ ಬಂದವ್ರಂತೆ. ನಾವು ಬಂಗಾರದ ಒಡವೆ ಕೊಟ್ಟಿಲ್ವಂತೆ ಅವ್ರ ನಾದ್ನಿಗೆ, ಅದಕ್ಕೆ ಬಂಗಾರದ ಒಡವೆ ಕೊಡು, ನ್ಯಾಯ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದವ್ರಿ. ಅದಕ್ಕೆ ಉಗು ತೊಡ್ತಾ ಇದ್ದೀನಿ. ನೀನು ಬೇಡ, ನೀನು ನ್ಯಾಯ ತೀರ್ಮಾನವೇ ಬೇಡ, ಎದ್ದು ತೊಲಗ್ರಿ, ಯಾರು ಕುಂತ್ಕೋಬೇಡ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಉಗಿತೀವಿ ನಿಕ್ಕೆ ಹಾಕೋಸಿ ಸರಿಯಾಗಿ. ಇವ್ರನ್ನ ಮನೆಗೆ ಇಕ್ಕೊಂಡು ಏನಮ್ಮಿ ಪ್ರಯೋಜನ? ನ್ಯಾಯ ತೀರ್ಮಾನ ಮಾಡಕ್ಕೆ ಬಂದವ್ರಂತೆ. ನ್ಯಾಯ ತೀರ್ಮಾನವ ಇವ್ರ ಮಕ್ಕ ಮುಚ್ಚ. ಇವ್ರ ನ್ಯಾಯ ತೀರ್ಮಾನವ ಕಟ್ಕೊಂಡು ನಮ್ಗೇನಾಗಬೇಕು? ಥೂ, ಒಂದು ಚೂರು ಮನುಷ್ಯತ್ವ ಇಲ್ದಿರೋ ಜನ ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ಟವ್ರ ಕಣಮ್ಮ. ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನನ್ನ ಚಿನ್ನ ಕೊಡ್ತೀನೋ ಇಲ್ಲ ಮಣ್ಣು ಕೊಡ್ತೀನೋ, ಇವ್ರಿಗೆ ಅದನ್ನು ಕೊಟ್ಕೊಂಡು ಇವ್ರಿಗೇನಾಗಬೇಕು? ಅಷ್ಟೊಂದು ದೊರೆದಿದ್ರೆ ನನ್ನ ಜೀವನ ಹಾಳು ಮಾಡಿಕ್ಕವ್ರಲ್ಲ. ಇವರೇ ಅರ್ಧ ಕೆಜಿ ಬಂಗಾರ ಕೊಡ್ಲಿ ಬಿಡು, ಏನು ಸೌಕ ಬಿಡ್ತಾರಾ? ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟಲ್ಲ ಮದುವೆ ಎಲ್ಲನೂ. ಇವಾಗ ನಾನು ಹಾಳು ಮಾಡಿಕ್ಕವ್ರಲ್ಲ, ಈಗ ಮಾಡಲಿ ಬಿಡು, ಅದೇನು ಮಾಡ್ತಾರ ಕಣಮ್ಮ. ನನಗೂ ಸಾಕಾಗೋಗ್ಬಿಟ್ಟೈತೆ. ಇವ್ರ ಮಕ್ಕವ ನೋಡ್ತಾ ಇದ್ರೇನಿಯಾ ಮೈಯೆಲ್ಲ ಉರ್ದೋಯ್ತಾಯ್ತು ನನಗಂತೂ. ಅದಕ್ಕೆ ನಾನು ಉಗುತ್ತೊಡ್ತಿರೋದು, ಹೋಗು ಅಂತ ಹೇಳ್ಬಿಟ್ಟು. ನನ್ನ ಮಗಳ ಜೀವನ ನಾನು ಹೆಂಗೋ ಸರ್ ಮಾಡ್ತೀನಿ, ತೊಲಗ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಉಗುತ್ತಿ ಹೇಳ್ತಾನೆ ಇವನಿ. ಅತ್ತಾಗ ತೊಲಗ್ಕಂಡ ತಗ, ಹಾಳು ಬಿದ್ದು ದಾಳ ಆಗೋಗ್ಲಿ ತಗ. ಕೊಡ್ರಿ ನೀವೇ ಅರ್ಧ ಕೆಜಿ ಬಂಗಾರವಾ. ಹೆಂಗೋ ನನ್ನ ಮಗಳ ಜೀವನ ಎಲ್ಲರೂ ಸೇರ್ಕೊಂಡು ಹಾಳು ಮಾಡ್ಬಿಟ್ಟಿದ್ದೀರಲ್ವಾ, ಕೊಡ್ರಿ, ಏನಾಗಕ್ಕಿಲ್ಲ. ಕೊಟ್ಬಿಟ್ಟು ಒಂದು ಅರ್ಧ ಕೆಜಿ ಬಂಗಾರವ ಕೊಟ್ಬಿಟ್ಟು ಹೆಂಗನ್ವೇ ಚೆನ್ನಾಗಿರವ ಅಂತ ಹೇಳ್ರಿ ನೀವೇನೇನಿಯ. ಇನ್ನೇನಂತೆ, ನಮ್ಮ ಕೈಲಿ ಕೊಡೋಕ್ಕಾಗಕ್ಕಿಲ್ಲ. ನೀವು ಏನಾರ ಮಾಡ್ಕೊಂಡು ಹಾಳು ಬಿದ್ದು ಹೋಗ್ರಿ. ಕೊಡಂಗಿದ್ರೆ ಕೊಡ್ರಿ, ಇಲ್ಲ ಅಂತಂದರೆ ಎದ್ದು ನಡೀರಿ. ನಿಮ್ಮ ನ್ಯಾಯ ತೀರ್ಮಾನಕ್ಕೆಲ್ಲ ಕುಂತ್ಕೊಂಡು ಬೊಗ್ಗಿ ಅಯ್ಯೋ ಪಾಪ ಅನ್ನೋ ಕಾಲೆಲ್ಲ ಮುಗಿದೋಯ್ತು. ನನ್ನ ಹೆಣ್ಮಗಳು ಮನೆಗೆ ಬಂದು ಬಿದ್ದವಳೆ, ನಮ್ಮ ಕಷ್ಟ ನಮಗೆ ಗೊತ್ತು. ಎದ್ದು ನಡೀರಿ ಸುಮ್ಕೆನೆ. ಅಮ್ಮ ಎದ್ದೋಳಮ್ಮ, ಇಷ್ಟೆಲ್ಲ ಮಾತಾಡ್ತಾವ್ರೆ, ಇಷ್ಟೆಲ್ಲ ಅನ್ನಿಸ್ಕೊಂಡು ನಾವು ಯಾಕಮ್ಮ ಇಲ್ಲೇ ಏನೇ ಇರಬೇಕು? ಎದ್ದು ನಡಿಯಮ್ಮ ಹೋಗೋಣ. ಹಬ್ಬಬ್ಬಬ್ಬ, ನಿಜವಾಗೂ ಇವ್ರಿಗೆ ಎಷ್ಟು ದುರಂಕಾರ, ಮೈ ತುಂಬ ತುಳುಕ್ತೈತೆ ಅಂತಂದರೆ ಯಪ್ಪ. ಇಂಥೊಳ್ನೇನಾದರೂ ಸೊಸೆ ಮಾಡ್ಕೊಂಬಿಟ್ಟಿದ್ರೆ ಅಷ್ಟೇನೇ ಕತೆ. ಮನೆಯೆಲ್ಲ ಬುಡು ನಾಶನ ಆಗೋಗ್ಬಿಟ್ರೆ ಅದು ಅಂತ ಅನ್ನಿಸ್ತದೆ. ಎಂಥೊಳ್ನ ಸೆಲೆಕ್ಟ್ ಮಾಡಿದ್ಯಮ್ಮ ನೀನಂತೂ? ಯಾವ ಕಡೆಯಿಂದ ಇಷ್ಟ ಆದ್ಲಮ್ಮ ನಿನಗಂತೂ? ಇವಳು ನೋಡಿದ್ರೆ ಏನಿಯ ಮೈ ಉರಿತದೆ ನನಗಂತೂ. ಇವಳಿನ ಯಾವ ಕಡೆಯಿಂದ ನಿನಗೆ ಇಷ್ಟ ಆದ್ಲೋ ನಾ ಕಾಣೆ. ಎದೋಳು ಹೋಗೋಣ ಸುಮ್ಮನೆ. ನೀವು ಹಿಂಗೆ ದುರಂಕಾರ ಮಾಡ್ಕೊಂಡಿದ್ರೆ ಅವಾಗ ಗೊತ್ತಾಯ್ತದೆ. ಅಲ್ಲಿ ನಿಮ್ಮ ಮಳಿಮಯ್ಯ ಇನ್ನೊಬ್ಬಳನ್ನ ಅವಳನ್ನ ಕಟ್ಕೊಂತಾನಲ್ಲ, ಅವಾಗ ನಿನಗೆ ಬುದ್ಧಿ ಬರ್ತದೆ. ಅಲ್ಲಿಗಂಟ ಬುದ್ಧಿ ಬರೋಕ್ಕಿಲ್ಲ. ಏನೋ ಪಾಪ ಹಿಂಗೆಲ್ಲ ಆಗೋಗ್ಬಿಟ್ಟೈತಲ್ಲ, ಏನೋ ಸಂದಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದರೆ ನನ್ನ ಮೇಲೆ ಏನಿಯ ದೌಲತ್ ತೋರಿಸ್ತೀಗ ನೀನು? ಗೊತ್ತಾಯ್ತದೆ ತಗ, ನಿನಗೂ ಸರಿಯಾಗಿ ಗೊತ್ತಾಯ್ತದೆ. ಗೊತ್ತಾಗ್ಲೋಗೆ, ನೀನು ಯಾವ ಬೆಳೆ ಬಂದ್ಬಿಟ್ಟಿಲ್ಲ ನ್ಯಾಯ ತೀರ್ಮಾನ ಮಾಡೋಕ್ಕೆ? ಹೋಗೆ ಸುಮ್ಕೆನೇ. ಜೀವನನೇ ಹಾಳು ಮಾಡಕ್ಕೆ ಅವ್ರು ನನ್ನ ಮಗಳ ಜೀವನನ. ನಮ್ಮನೆ ಮನೆ ಅಂತೇಳ್ಬಿಟ್ಟು ಅಂಥ ದೊಡ್ಡ ಮನೆಯೇ ತೋರಿಸ್ಬಿಟ್ಟು ಅನ್ಯಾಯವಾಗಿ ನನ್ನ ಮಗಳ ಜೀವನನ ಮುಗಿಸ್ ಕುಂತವ್ರಿ. ಅಂಥದ್ರಾಗೆ ನಾವು ಇವ್ರು ನ್ಯಾಯ ತೀರ್ಮಾನಕ್ಕೆ ಬಕ್ಕೊಂಡು ಕುಂತ್ಕೋಬೇಕಾ? ಮಗಳೇ, ಇಂಥವ್ರ ಬಗ್ಗೆ ಎಲ್ಲ ತಲೆನೇನಿಯೇ ಕೆಡಿಸ್ಕೊಬೇಡ. ನೀನು ಆರಾಮಾಗಿ ನೀನು ಕುಂತ್ಕ, ನೀನು ಯೋಚನೆ ಮಾಡಬೇಡ. ದರಿದ್ರದ ಬಡ್ಡಿಗಳು ಬರ್ತದೆ ನೋಡಿ ನನಗೆ ಕೋಪ. ಎಂಥ ಕಿತ್ತೋಗಿರೋರು ಅಂತಂದ್ರೆ ಅಂಥ ಕಿತ್ತೋಗಿರೋ ಬಡತದವು. ಇವ್ರನ್ನ ನೋಡಿದ್ರೆ ಮೈಯೆಲ್ಲ ಪರಚ್ಕೊಳಂಗಾಯ್ತದೆ ಕಣಮ್ಮ ನನಗಂತೂ. ದೇವರಣೆಗುನ್ವೆ ಎಂಥ ಲೋಪರಗಳು ನನ್ನ ಜೀವನ ಹಾಳು ಮಾಡಾಕ್ಬಿಟ್ರಲ್ಲ, ಇನ್ನು ಎಂಥ ಲೋಪರ ಜನಗಳು ಅಂತ ಹೇಳ್ಬಿಟ್ಟು. ಇವ್ರ ಮಕ್ಕ ಮುಚ್ಚ. ಬಿಡಮ್ಮ, ಅವ್ರ ಸುದ್ದಿ ನಮ್ಗೆ ಯಾಕೆ ಸುಮ್ಕೇನಿಯ. ಆದ್ರೂ ಅವ್ರು ಹೇಳಿದ್ರಲ್ಲ, ನಿಮ್ಮ ಯಜಮಾನಪ್ಪ ಪಾಪ ಮಾಡ್ಕೊಂಡು ಮುನಿಸ್ಕೊಂಡು ಆಮೇಕಿಂದ ಇನ್ನೊಂದು ಮದುವೆಗಿದ್ವಿ ಆಗಿಬಿಟ್ಟನೆ. ಆಮೇಕಿಂದ ಭಯವಾಯ್ತದೆ ನನಗಂತೂ. ಇನ್ನೊಂದು ಮದುವೆಗಿದ್ವಿ ನಾನು ಹಾಕೊಂಡು ಬಂದ್ಬಿಟ್ರೆ ಒಡವೆ ಏನೋ ಕೊಡ್ತೀವಿ, ಕಾಸೇನೋ ಜಮೀನು ಮಾರಿದ ತಕ್ಷಣ ಕೊಡ್ತೀವಿ, 20 ಲಕ್ಷ ಹೊಂದಿಸ್ಬೇಕಲ್ಲ, ಅದಕ್ಕೆ ಏನಿಯ ಒದ್ದಾಡ್ತಿದ್ದೀನಿ. ಆಮೇಕಿಂದ ಯಾಕೆ ಸುಮ್ಕೇನಿಯ. ನಿಮ್ಮ ಯಜಮಾನಪ್ಪಂತಾಗ ಏನೋ ಈಸಾಗ ಫೋನ್ ಹಾಕ್ಬಿಟ್ಟು ಈಗ ರೀ ಜಮೀನು ಮಾಡ್ತಾಯಿದ್ದೀವಿ ತತ್ತೀವಿ ಅಂತ ಹೇಳ್ಬಿಟ್ಟು ಹೆಂಗೆ ಒಂಚೂರು ನಯಸ್ ಮಾಡ್ಬಿಟ್ಟು ಹೇಳು. ಅಮ್ಮ ತಗೊಂಡೋಗನ್ ಸುಮ್ಮನಿರಮ್ಮ. ಇನ್ನು ಯಪ್ಪಂಗೆ ಇನ್ನೊಂದು ವಾರದಾಗೇನು ಮುದ್ದೆ ಮಾಡ್ಕೊಂಡು ಬಂದ್ಬಿಟ್ಟನೆ ಅವನು. ಫಸ್ಟು 20 ಲಕ್ಷ ಹೆಂಗೆ ಹೊಂದ್ಸೋದು ಅಂತ ಯೋಚನೆ ಮಾಡು. ಸಾಕಾಗೋಗ್ಬಿಟ್ಟೈತೆ ನನಗೂ. ಹೇಗೆ ಈ ಮನೆಗಂತೂ ನನಗಂತೂ ನೆಮ್ಮದಿ ಅಂತೂ ಸಿಗೋದಿಲ್ಲ ಕಣಮ್ಮ. ಎಲ್ಲ ಕಡೆಯಿಂದನೂ ಹಿಂಗೇನಿಯ ಬಗ್ನಿ ಗುಟ್ಟ ಇಕ್ದಂಗೆ ಇಕ್ತಾವ್ರು ನನಗಂತೂ. ಹೆಂಗಿರ್ಬೇಕಿದ್ದೋಳು ಹೆಂಗೆ ಆಗೋಗ್ಬಿಟ್ಟಿದ್ದೀನಿ. ಫಸ್ಟು ಕಾಸು ಹೊಂಚು ನೀನು. ಕಾಸು ಹೊಂಚಲಿಲ್ಲ ಅಂತಂದರೆ ನನ್ನ ಮನೆಗೆ ಹೋಗೋಕ್ಕಾಯ್ತದ? ಇನ್ನು ಹೋಗಿ ನಮ್ಮ ಅತ್ತೆ ತಗೆಲ್ಲ ಮಾತಾಡಿ ಒಡವೆ ಆಗೋಕ್ಕಿಲ್ಲ ಕಾಸು ಅಂತ ಕೊಟ್ಟು ಇನ್ನೂ ಎಷ್ಟು ಕೆಲಸ ಅವೇ ಹೇಳು. ಅಯ್ಯೋ, ನನಗೆ ಏನು ಕರ್ಮ ಮಾಡಿದ್ನೋ ಹೋಗು. ಈ 20 ಲಕ್ಷ ಯಾರ ಹತ್ರ ಒಂದ್ಸನಿ ಯಾರನ್ನ ಹಿಂಗೆ ಕೈ ಕೊಡೋರು ಹಿಂಗೆ ಸಿಕ್ಬಿಟ್ರೆ ಹಂಗೆ ತಗೊಂಡೋಗ್ಬಿಟ್ಟು ಪೇಪರ್ ಬಿಡಿಸ್ಕೊಂಬಿಟ್ಟು ಬರ್ತಿದ್ದೆ ನಾನು. ಯಾರು ಕೊಡ್ತಾರೆ, ಯಾರನ್ನ ಕೇಳನಿ? ಏನು ಮಾಡೋದು, ಏನು ಕತೆನೋ ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ಚಿಕ್ಕ ಮಗಳ ಜೀವನ ಹಂಗೆ, ದೊಡ್ಡ ಮಗಳ ಜೀವನ ಹಿಂಗೆ. ಏನಪ್ಪ ಮಾಡನಿ, ನಮಗೂ ಸಾಕಾಗೋಗ್ಬಿಟ್ಟೈತೆ. ಬೇರೆ ದಾರಿ ಇಲ್ದಿದ್ದಂಗೆ ರೀ. ಅದೇ ನಿಮಗೆ ಹೇಳಿದ್ನಲ್ಲ, ಅರ್ಧ ಎಕರೆ ಜಮೀನ ತಗೊಳನ್ರಿ ನಾವು. 20 ಲಕ್ಷನೋ 22 ಲಕ್ಷನೋ ಆಯ್ತದ ಅಷ್ಟೇ. ನೀನು ರೀ ನೀವು ಕೊಡ್ಸಿರೋ ಒಡವೆ ಪಡವೆ ಆಮೇಲೆ
ನಿಮ್ಮ ಅಪ್ಪ ಅವಾಗೆಲ್ಲ ಕೊಡಿಸಿರೋದೆಲ್ಲ ಬಿಡಿಸ್ಕೊಬಿಟ್ಟು ಬಂದಿದ್ರಲ್ಲ ಅಡ ಇಕ್ಕಿರೋದು ಆ ಒಡವೆ ಎಲ್ಲನೂ ಹುಸಿ ಮಾರ್ಬಿಟ್ಟು ಬೇಕಾರೆ ಒಂಚೂರು ಲೋನ್ಗಿನ ಹಾಕಿಸ್ಕೊಂಡಾದ್ರೂ ಪರವಾಗಿಲ್ಲ ರೀ. ಹೆಂಗೋ ತಗೊಬಿಡ್ಬೇಕಿಲ್ಲ, ಕೈ ಸಲ ಗೀಸಲ ಮಾಡ್ಕೊಂಡನಾಗಲಿ ತಗೊಬಿಡ್ಬೇಕು. ಒಡವೆ ಮಾರಿದ್ರದ್ದು ಎಷ್ಟು ಬರ್ತದೋ ಏನೋ ಗೊತ್ತಿಲ್ಲ. ಒಂಚೂರು ಮಾರ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ತಗೊಂಡ್ಲೇಬೇಕು ರೀ. ಯಾಕಂದರೆ ನಾವು ಕಂಡರ ಹೊಲ್ದಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರೋದು ನೀವು ಯೋಚನೆ ಮಾಡಿ. ಹೆಂಗ ನಮ್ಮ ಚಿಕ್ಕಮ್ಮರೇ ಮಾಡ್ತಿರೋದು ಅಂದರೆ ಎಲ್ಲ ನಮ್ಮ ತಾತರ ಆಸ್ತಿನೇ ನಮಗೂ ಸಿಕ್ಕಿದಂಗೆ ಆಯ್ತದೆ. ಅಲ್ಲ ತಗೋಬೋದು, ನಿಮ್ಮ ಚಿಕ್ಕಮ್ಮ ತಿರ್ಗಿ ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಗೀಸ ಮಾಡೋದು ಅದೆಲ್ಲ ಏನೂ ಇಲ್ಲ ತಾನೇ. ಅದಕ್ಕೆ ನಮ್ಮ ಅತ್ತಿಗೆ ಮುಂದಕ್ಕೆ ಬಿಟ್ಟಿರೋದು ನಾನಂತೂ. ನಮ್ಮ ಅತ್ತಿಗೆ ಮುಂದಕ್ಕೆ ಬಿಟ್ಟರೆ ನಮ್ಮ ಅತ್ತಿಗೆ ಎಲ್ಲ ನೋಡ್ಕೊತದೆ. ನಮ್ಮ ಅತ್ತಿಗೆಗೆ ಎಲ್ಲದ್ರಾಗೂ ತಲೆ ಚೆನ್ನಾಗೈತೆ, ಎಲ್ಲ ತಲೆ ಉಪಯೋಗಿಸ್ಕೊಂಡು ಏನೋ ಒಂದು ಮಾಡ್ತದೆ. ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇರೋಕ್ಕಿಲ್ಲ. ಅದಕ್ಕೇನೇ ಹೇಳಿದ್ದಲ್ವಾ, ನೋಡಿ ಏನಾರ ಒಂದು ಮಾಡಿ ಆದಷ್ಟು ಬೇಗ ನೀನೇ ತಗೊಬಿಡೋಣ. ಇವತ್ತು ನಾಳೆನಾಗೇನೇ ದುಡ್ಡು ಹಂಚಿದ್ರೆ ತಗೊಬೋದು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಎಲ್ಲನೂ ಒಡವೆಯ ಮಾರ್ಕೊಂಬಿಟ್ಟು ಕಾಸು ಎತ್ಕೊಂಬಿಟ್ಟು ಬರ್ರಿ. ನಾನು ಗೊತ್ತಿರೋರ್ತಾಗ ಯಾರ ತಗನ ವಿಚಾರಿಸ್ತೀನಿ ಕಾಸು, ಆಮೇಗಿಂದ ನೋಡೋಣ. ಎಲ್ಲ ಸೇರಿ 20 ಲಕ್ಷ 22 ಲಕ್ಷ ಹೊಂದಿಸ್ಕೊಂಡು ಹೋದ್ರೆ ಆಯ್ತದೆ. ನಿನಗೆ ತಗೋಬೇಕು ಅಂತ ಇದ್ದರೆ ಆರಾಮಾಗಿ ತಗ, ಅದ್ರಾಗ ಏನಂತೆ. ಆರಾಮಾಗೆ ನಿಂಗೆ ಜಮೀನೇ ಬೇಕು ಅಲ್ವಾ ನಿನಗೆ, ಹೆಂಗೋ ನಿಮ್ಮ ತಾತವ್ರು ಆಸ್ತಿನೇ. ನಿನ್ನ ಖುಷಿನೇ ನನ್ನ ಖುಷಿ. ನಮಗೂ ಜಮೀನು ಬೇಕಾಯ್ತದೆ. ಈಗ ಒಡವೆ ಪಡವೆ ನಿನಗೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ ಬಿಡು, ಮಾರಿಬಿಟ್ಟು ಒಂದೇ ಸಲ ಎಲ್ಲ ಜಮೀನಿಗೆ ಏನೇ ಹಾಕೋಣ. ಯಾವತ್ತಿದ್ರೂ ನಮಗೆ ಆಯ್ತದಲ್ಲ. ಹ್ಞೂ ರೀ, ಅದಕ್ಕೇನೆ ಹೇಳಿದ್ದು ನೀವು ತಗೊಬಿಡನಿ ಅಂತ. ಆಯಿತು ಬಿಡು, ತಗೊಳ್ಳನಿ. ಸರಿ ಬರ್ರಿ, ಒಡವೆ ಕೊಡ್ತೀನಿ, ತಗೊಂಡೋಗಿ ನೀಟಾಗಿ ಮಾರ್ಕೊಂಬಿಟ್ಟು ಬರೀವ್ರಂತೆ. ಸರಿ ಬಾ.